ಮೇಕೆ ನೋವು ಬೆನ್ನು ಜಾಸ್ತಿ ಇತ್ತು. ಮತ್ತು ನೀವು ಹೇಳೋ ಪ್ರಕಾರ ನಾವು ಡಯಟ್ ಆಗಲಿ ಅಥವಾ ಪಪ್ಪಲ್ ಪಲ್ಯ ಬಲವಂತ ಮಾಡಿದ್ವಿ ನಾವು ನೆನಪಿದೆಲ್ಲ. ಇವಕ್ಕೂ ನೀವು ತಗೋಬೇಕು ಮೆಡಿಸಿನ್ ನಿಮ್ಗೆ ಇದಾಗುತ್ತೆ ಅಂತ ಹೇಳಿದ್ರೆ ಆ ಪ್ರಕಾರ ನಾವು ನಮ್ಮ ಮಿಸಸ್ ನಾವು ಔಷಧ ತೊಗೊಂತೀವಿ. ಎಷ್ಟು ತಿಂಗಳು ನಿಮ್ಗೆ 3ನೇ ತಿಂಗಳು 4ನೇ ತಿಂಗಳು 6 ವರ್ಷ ಆಗ್ತದೆ ಸರ್. ಬೆನ್ನು ಜಾಸ್ತಿ ಇತ್ತು, ಭಾಳ ಕುಂಡ್ರಕ್ಕೆ ಹಾಕಿದ್ದಿಲ್ಲ, ಕುಂತ್ಕೊಳ್ಳಿ ಬೆನ್ನು ನೋವಾಗಿ ಮಲಗಬೇಕು ಅನಿಸ್ತಿತ್ತು, ಮೈ ಎಲ್ಲ ವಜ್ಜ ಜನ ಆಗ್ತಿತ್ತು. ಈಗ ಅದು ಕಂಪ್ಲೀಟ್ ಕಡಿಮೆ ಆಗಿದೆ. ಮತ್ತು ಹೊಲದಾಗ ನಾವು ಕೆಲಸ ಮಾಡ್ತೀವಿ, ಈಗ ಮ್ಯಾನ್ಯಲ್ ವರ್ಕ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಬೆನ್ನು ಗಟ್ಟಿದೆ ಮತ್ತು ವೆಹಿಕಲ್ ಹೊಡೆದು ಏನಂತ ತ್ರಾಸ ಆಗೋದಿಲ್ಲ. ಅದೇ ರೀತಿ ಶುಗರ್ ಕಂಪ್ಲೀಟ್ ಜಾಸ್ತಿ ಇತ್ತು. ತಮ್ಮ ಮೆಡಿಸಿನ್ ತಗೊಂಡ ನಂತರ ಅದು ಕಡಿಮೆ ಆಗಿದೆ. ಈಗ 290 230 ಇತ್ತು ಮೊದಲು ಬರ್ತಾ ಇತ್ತು. ಈಗ ರೀಸೆಂಟ್ ಫಸ್ಟ್ ಒಮ್ಮೆ ಸೆಕೆಂಡ್ ಟೈಮ್ ನಿಮ್ಮಲ್ಲಿ ಮಾಡಿ 95 ಬಂದಿತ್ತು. ವೆರಿ ಗುಡ್ ವೆರಿ ಗುಡ್. ಮತ್ತೆ ಓವರಾಲ್ ಒಟ್ಟು ನಿಮ್ಮ ಮೆಡಿಸಿನ್ ಇಂದ ನಮಗೆಲ್ಲ ಆರಾಮ ಅನಿಸ್ತದೆ, ದೈಹಿಕವಾಗಿ ಮೆಂಟಲಿ ಟೋಟಲಿ ಹ್ಯಾಪಿ. ಈಗ ಯಾಕಂದ್ರೆ ನಾವು 58 ಇಯರ್ಸ್ ಏಜಿಗೆ ನಾವು ಕೆಲಸ ಮಾಡಕ್ ಹಾಕೈತಿಲ್ಲ ಅನ್ನೋ ಅಂತ ಇದಿತ್ತು, ನಾವು ಭಯ ಇರ್ತದೆ. ಈಗ ನಮ್ಗೆ ಲ್ಯಾಂಡ್ ಪ್ರಾಪರ್ಟಿ ಅದಾವ, ನಾವು ಹೊಲಕ್ಕೆ ಹೋಗ್ತೀವಿ, ಕೆಲಸ ಮಾಡ್ತೇವೆ. ಹೊಲದಾಗ ಮುಂಜಾನೆ ಸಾಯಂಕಾಲ ಒಂದು 6 to 8 hours ಎಲ್ಲ ಕಸ ತೆಗೆದು ಇದು ಮಾಡೋದು ಎಲ್ಲ ಕೆಲಸ ಮಾಡ್ತೇವೆ. ವೆರಿ ಗುಡ್. ಒಂದು 3-4 ಮಂದಿ ನಮ್ಮ ಟ್ರೀಟ್ಮೆಂಟ್ ಚಾಲು ಮಾಡಿದ್ರೆ ಮಾಡಕ್ ಹಾಕಿದ್ರು, ಬರೀ ಮಕ್ಕಳು ಆ ತನಕ ಈಗ ನಾವು ಸ್ಟೇಟ್ ಕುಂತೀವಿ ಅಂದ್ರೆ ಇದು ಬೆನ್ನು ನೋವು ಬಂದ್ಬಿಡೋದು. ಎಷ್ಟೊತ್ತು ಮಲ್ಕೊಳ್ಬೇಕು ನಾವು, ಮಲ್ಕೊಳ್ಳೋ ಅಭ್ಯಾಸ ಹೋಗ್ಬಿಡೋದು ನಮಗೆ. ನಿದ್ದೆ ಆಕ್ಟಿವ್ನೆಸ್, ಅದ್ರ ಜೊತೆ ಎಲ್ಲದಕ್ಕೂ ಅದ್ಭುತ ಅಂದ್ರೆ ನಿಮ್ಗೆ ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಬರುತ್ತಲ್ಲ, ಅದು ಬಹಳ ಮುಖ್ಯ. ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಬರೋದು ಬಹಳ ಮುಖ್ಯ. ಅದರಿಂದ ಆರಾಮ. ವೆರಿ ಗುಡ್. ಸೊ ಓವರ್ ಆಲ್ ಇಬ್ರು